ಮುಂಜಾನೆ ಎದ್ದು ವಾಕಿಂಗ್ ಮಾಡಿದ ಕಿಲ್ಲಿಂಗ್ ಸ್ಟಾರ್. ಸೆಲ್ ಹೊರಗೆ 15 ನಿಮಿಷ ವಾಕಿಂಗ್ ಮಾಡಲು ಅವಕಾಶ ಇರುತ್ತೆ. ಮುಂಜಾನೆಯೇ ಎದ್ದು ವಾಕಿಂಗ್ ಅನ್ನ ಮಾಡಿದ್ದಾರೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್. ಸೆಲ್ ಹೊರಗೆ 15 ನಿಮಿಷ ವಾಕಿಂಗ್ ಮಾಡಲು ಅವಕಾಶ ಇರುತ್ತೆ. ಇನ್ನು ಜೈಲು ನಿಯಮಾವಳಿಯಂತೆ ಸೌಲಭ್ಯವನ್ನ ಸಿಬ್ಬಂದಿಗಳು ಒದಗಿಸಿದ್ದಾರೆ. ಜೈಲಲ್ಲಿ ಏನ್ ನಿಯಮ ಇರುತ್ತೆ ಅಷ್ಟೇ ಸೌಲಭ್ಯ ಒದಗಿಸಿರೋದು. ಇನ್ನು ಬೆಳಗ್ಗೆ ಉಪಹಾರಕ್ಕೆ ಬಿಸಿಬೇಳೆ ಬಾತನ್ನ ನೀಡುವ ಮಾಹಿತಿ ಕೂಡ ಇದೆ. ನಿನ್ನೆ ರಾತ್ರಿ ಮುದ್ದೆ ಅನ್ನ ಸಾಂಬಾರನ್ನ ದರ್ಶನ್ ಸೇವಿಸಿದ್ರು. ಪರಪ್ಪನ ಅಗ್ರಹಾರದಂತೆ ಆಗದಂತೆ ಜೈಲು ಸಿಬ್ಬಂದಿ ನಿಗಾ ಇರಿಸಿದ್ದಾರೆ. ಮುಂಜಾನೆ ಎದ್ದು ನಟ ದರ್ಶನ್ ಕಿಲ್ಲಿಂಗ್ ಸ್ಟಾರ್ ಏನಿದ್ದಾರೆ ನಟ ದರ್ಶನ್ ವಾಕಿಂಗ್ ಕೂಡ ಮಾಡಿದ್ದಾರೆ. ಸೆಲ್ ಹೊರಗೆ 15 ನಿಮಿಷ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಕೂಡ ಇರುತ್ತೆ. ಇನ್ನು ಸೆಲ್ ಹೊರಗಡೆ ಬಂದು 15 ನಿಮಿಷ ವಾಕಿಂಗ್ ಕೂಡ ಮಾಡಿದ್ದಾರೆ. ಜೈಲು ನಿಯಮಾವಳಿ ಏನಿದೆ, ಬೇರೆ ಖೈದಿಗಳಿಗೆ ಏನೆಲ್ಲ ನಿಯಮಾವಳಿಗಳಿದಾವೆ ಅದು ದರ್ಶನ್ಗೂ ಕೂಡ ಇಲ್ಲಿ ಅನ್ವಯ ಆಗುತ್ತೆ. ಪರಪ್ಪನ ಅಗ್ರಹಾರದಲ್ಲಿ ಆಗಿತ್ತಲ್ಲ ಆ ರೀತಿ ಘಟನೆ ಮರುಕಳಿಸದಂತೆ ಸಿಬ್ಬಂದಿಗಳು ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಯಾವುದೇ ರೀತಿಯ ಬೇರೆ ಸೌಲಭ್ಯವನ್ನು ಕೂಡ ಇಲ್ಲಿ ನೀಡಿಲ್ಲ. ಬೇರೆ ಖೈದಿಗಳಿಗೆ ಯಾವ ರೀತಿ ಬೆಳಗಿನ ಉಪಹಾರಕ್ಕೆ ಬಿಸಿಬೇಳೆ ಬಾತ್ ನೀಡಿದ್ದಾರೆ ಅದೇ ರೀತಿಯಲ್ಲಿ ದರ್ಶನ್ಗೂ ಕೂಡ ಬೆಳಗಿನ ಉಪಹಾರಕ್ಕೆ ಬಿಸಿಬೇಳೆ ಬಾತ್ನ ನೀಡಿದ ಮಾಹಿತಿ ಕೂಡ ಲಭ್ಯ ಆಗಿದೆ. ಇನ್ನು ನಿನ್ನೆ ರಾತ್ರಿ ದರ್ಶನ್ಗೆ ಮುದ್ದೆ ಅನ್ನ ಸಾಂಬಾರನ್ನ ದರ್ಶನ್ಗೆ ನೀಡಿದ್ದಾರೆ, ಅದನ್ನು ಸೇವಿಸಿದ್ದಾರೆ. ಇನ್ನು ಇವತ್ತು ಮುಂಜಾನೆಯೇ ಬೇಗ ಎದ್ದು ವಾಕಿಂಗ್ ಕೂಡ ಮಾಡಿದ್ದಾರೆ. ಬೆಳಗಿನ ಉಪಹಾರವನ್ನು ಕೂಡ ನಟ ದರ್ಶನ್ ಸೇವಿಸಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ಯಾವ ರೀತಿ ಇದೆ ದರ್ಶನ್ನ ಮೊದಲ ದಿನಚರಿ? ನಿನ್ನೆ ನಿದ್ದೆ ಮಾಡಿಲ್ಲದೆ ಓಡಾಟ ನಡೆಸಿದ್ರು ಅನ್ನೋ ಮಾಹಿತಿ ಇದೆ. ಬೆಳಗಿನ ದಿನಚರಿ ಅಂದ್ರೆ ಇವತ್ತಿನ ದಿನಚರಿ ದರ್ಶನ್ ಯಾವ ರೀತಿ ಇದೆ? ಹೌದು ಸಾಹಿತ್ಯ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯ ಸ್ಥಾನದಲ್ಲಿರತಕ್ಕಂತಹ ಕನ್ನಡದ ಪ್ರಸಿದ್ಧ ಚಲನಚಿತ್ರ ನಟ ದರ್ಶನ್ ಅವರನ್ನು ನಿನ್ನೆ ಬಳ್ಳಾರಿ ಜೈಲಿಗೆ ಕರೆದುಕೊಂಡು ಬಂದ ನಂತರ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಮುಖ್ಯವಾಗಿ ಈ ಒಂದು ಜೈಲಿನ ಪರಿಸ್ಥಿತಿಯನ್ನು ಗಮನಿಸಿದಾಗ ತನ್ನದೇ ಆದಂತಹ ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅವರಿಗೆ ಯಾವುದೇ ರೀತಿಯಾದಂತಹ ವಿಶೇಷವಾದಂತಹ ಸ್ಥಾನಮಾನಗಳಲ್ಲೂ ನೀಡಿಲ್ಲ. ಅಧಿಕಾರಿಗಳು ಈ CCTV ಕಣ್ಗಾವಲುಗಳನ್ನು ನಿಗಾ ವಹಿಸುವಂತೆ ಮಾಡಿ ಅವರ ಒಂದು ಬ್ಯಾರಿಕೇಡ್ ಸುತ್ತಲೂ ಸಹ ಅವರ ಇರುವತಕ್ಕಂತಹ ಒಂದು ಸೆಲ್ನ ಸುತ್ತಲೂ ಸಹ 3 ಜನ ಸಿಬ್ಬಂದಿಗಳನ್ನು ವಾರ್ಡರ್ಗಳನ್ನು ಹಾಕಲಾಗಿದೆ. ಇವರು ಪ್ರತಿ ಕ್ಷಣದ ಒಂದು ದರ್ಶನ್ ಅವರ ನಡವಳಿಕೆಗಳನ್ನು ಸಹ ಅಬ್ಸರ್ವೇಷನ್ ನಲ್ಲಿ ಇಟ್ಟಿರುತ್ತಾರೆ. ಇವರು ದರ್ಶನ್ ಅವರು ನಿನ್ನೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಬರತಕ್ಕಂತಹ ಸಮಯದಲ್ಲಿ ಒಂದು ದೇವರ ಪುಸ್ತಕ ಮತ್ತು 12 ಬೇರೆ ಪುಸ್ತಕಗಳನ್ನು ಹಿಡಿದುಕೊಂಡು ಬಂದಿದ್ದರು. ಹಾಗೂ ನಿನ್ನೆ ರಾತ್ರಿ ಸ್ವಲ್ಪ ಸೊಳ್ಳೆ ಕಾಟಕ್ಕೆ ತಡವಾಗಿ ನಿದ್ದೆ ಮಾಡಿದಂತಹ ದರ್ಶನ್ ಅವರು ಇಂದು ಮುಂಜಾನೆ ಸ್ವಲ್ಪ ಬೇಗ ಎದ್ದು ಈ ಅವರ ಇರುವತಕ್ಕಂತಹ ರೂಮಿನಲ್ಲಿಯೇ ಅಟ್ಯಾಚ್ಡ್ ಬಾತ್ರೂಮ್ ಮತ್ತು ಶೌಚಾಲಯ ವ್ಯವಸ್ಥೆ ಇದೆ. ಈ ಕಾರಣದಿಂದ ಈ ಒಂದು ವ್ಯವಸ್ಥೆಯನ್ನು ಯಾಕೆ ಕೊಟ್ಟಿದ್ದೀರಿ ಎಂದು ಕೇಳಿದಾಗ ಇತರೆ ಖೈದಿಗಳು ಅವರು ಬರುವುದನ್ನು ಹೋಗುವುದನ್ನು ನೋಡುವುದು ಮತ್ತು ಈ ಕೈ ಮಾಡುವಂತಹ ಕಾರ್ಯ ಆಗಬೇಡದು ಎಂದು ಈ ಶೌಚಾಲಯ ಮತ್ತು ಸ್ನಾನದ ವ್ಯವಸ್ಥೆ ಇರತಕ್ಕಂತಹ ಒಂದು ಕೊಠಡಿಯಾದಂತಹ 15ನೇ ನಂಬರ್ನ ಸೆಲ್ ಅನ್ನು ದರ್ಶನ್ ಅವರಿಗೆ ನೀಡಲಾಗಿದೆ. ಈ ಸೆಲ್ಲಿನಲ್ಲಿ ಅವರಿಗೆ ಕುಡಿಯಲು ಮಡಿಕೆಯಲ್ಲಿ ಇರತಕ್ಕಂತಹ ನೀರು ಬಿಟ್ಟರೆ ಹೆಚ್ಚಿನ ಯಾವುದೇ ಸವಲತ್ತುಗಳು ಇಲ್ಲ. ಹಾಗೂ ಈ ದರ್ಶನ್ ಅವರ ಚಲನಾವಲನಗಳಿಗೆ ಸಂಬಂಧಿಸಿದಂತೆ CCTV ಫೋಟೇಜ್ ಅನ್ನು ಈ ಡಿಜಿ ಕೇಂದ್ರ ಕಚೇರಿ ಬೆಂಗಳೂರಿನ ಡಿಜಿ ಆಗಿರತಕ್ಕಂತಹ ಮಾಳವಿ ಕೃಷ್ಣಮೂರ್ತಿ ಅವರು ಇಲ್ಲಿನ ಜೈಲ್ ಸೂಪರಿಂಟೆಂಡೆಂಟ್ ಆಗಿರತಕ್ಕಂತಹ ಆರ್ ಲತಾ ಅವರ ಮೂಲಕ ಪ್ರತಿಯೊಂದನ್ನು ಸಹ ಅವರು ತರಿಸಿಕೊಳ್ಳುವ ಮತ್ತು ಪರಿಶೀಲನೆ ಮಾಡುವಂತಹ ಕಾರ್ಯವನ್ನು ಮಾಡುತ್ತಿದ್ದಾರೆ. ಹಾಗೂ ಪ್ರತಿದಿನ ಮುಂಜಾನೆ ಈ ಸಾಮಾನ್ಯ ಖೈದಿಗಳಿಗೆ ನೀಡಿದಂತೆ ಇವರಿಗೂ ಸಹ ಉಪಹಾರದ ವ್ಯವಸ್ಥೆ, ಅದು ಉಪಹಾರ ವ್ಯವಸ್ಥೆಯಲ್ಲಿ ಪ್ರತಿದಿನವೂ ಒಂದೊಂದು ಮೆನು ಚೇಂಜ್ ಆಗ್ತಾ ಇರುತ್ತೆ. ಅದರ ನಂತರ ಚಹದ ವ್ಯವಸ್ಥೆ ಇರುತ್ತದೆ. ಅದೇ ರೀತಿಯಾಗಿ ಮಧ್ಯಾಹ್ನ ಸುಮಾರು 11:30ಕ್ಕೆ ಅಂದ್ರೆ ಕೋರ್ಟ್ಗೆ ಹೋಗತಕ್ಕಂತಹ ಖೈದಿಗಳಿಗೂ ಸಹ ಊಟದ ವ್ಯವಸ್ಥೆ ಆಗಲಿ ಅನ್ನತಕ್ಕಂತ ಒಂದೇ ಉದ್ದೇಶದಿಂದಾಗಿ ಪ್ರತಿ 2022ರಿಂದಲೂ ಸಹ ಈ 11:30ಕ್ಕೆ ಊಟದ ರಾಗಿ ಮುದ್ದೆ, ದಾಲ್ ಮತ್ತು ಅನ್ನ ಇರುತ್ತೆ. ಇಷ್ಟು ಬಿಟ್ರೆ ಬೇರೆ ಏನೇವಾದಂತಹ ಹೆಚ್ಚಿನ ಸೌಲಭ್ಯಗಳು ಇರುವುದಿಲ್ಲ. ಇಲ್ಲಿ ಮತ್ತೊಂದು ಏನು ಅಂದ್ರೆ ಸುಮಾರು 5ರಿಂದ 6 ಗಂಟೆಯ ಒಳಗಾಗಿ ಈ 5ರಿಂದ 6 ಗಂಟೆ ಒಳಗಾಗಿ ಈ ಖೈದಿಗಳಿಗೆ ಅನ್ನ ಸಾರು ಬಿಟ್ಟರೆ ಹೆಚ್ಚಿನ ಯಾವುದೇ ರೀತಿಯಾದಂತದ್ದು ಊಟವನ್ನು ವ್ಯವಸ್ಥೆ ಇರುವುದಿಲ್ಲ. ವೇಳೆ ಮಜ್ಜಿಗೆಯನ್ನು ನೀಡಲು ಅವಕಾಶ ಇರುತ್ತದೆ. ಆ ಮಜ್ಜಿಗೆಯನ್ನು ನೀಡಲು